ದೇಶದ ಮೇಲೆ ಕರಾಳವಾದಂಥ ಎಮರ್ಜೆನ್ಸಿ ತಂದು 50 ವರ್ಷ ಆಗ್ತಾಯಿದೆ. ಭಾರತದ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಸಂವಿಧಾನಕ್ಕೆ ಅಪಚಾರ ಮಾಡಿ ಕಾಂಗ್ರೆಸ್ಸಿನ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ನ್ಯಾಯಾಂಗವನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಪತ್ರಿಕಾ ರಂಗಕ್ಕೆ ಸೆನ್ಸರ್ಶಿಪ್ಪನ್ನು ತಂದಂಥದ್ದು, ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಹಾಕಿದ್ದು. ಆ ಸಂದರ್ಭದಲ್ಲಿ ನಾನು ಕೂಡ ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ನಾನು ಕೂಡ 1 ತಿಂಗಳು ಬಂದಿಯಾಗಿದ್ದೆ. ನಾನು ಕೂಡ ಆ ನೋವುಗಳೆಲ್ಲ ಇನ್ನೂ ನೆನಪಲ್ಲಿದೆ. ನನ್ನ ನೋವು ಅಂತಲ್ಲ, ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಭಾರತೀಯ ಪ್ರಜೆಗಳು ಈ ಕರಾಳವಾದಂಥ ಕಾಯ್ದೆಗೆ ಬಲಿಯಾಗಿದ್ದಾರೆ, ನೋವನ್ನು ಅನುಭವಿಸಿದ್ದಾರೆ, ಮಠ ಬಿಟ್ಟು ಬೀದಿಗೆ ಬರುವಂಥ ಪರಿಸ್ಥಿತಿ ಆಗಿದೆ. ಇದರಿಂದ ದೇಶದ ಘನತೆಯೂ ಕೂಡ ಕುಂದಿರುವಂಥದ್ದು. ಅವತ್ತಿನ ರಾಷ್ಟ್ರಪತಿಯಾಗಿದ್ದಂಥ ಫಕ್ರುದ್ದೀನ್ ಆಲಿ ಅವರು ಯಾವುದೇ ರೆಕಮೆಂಡೇಷನ್ ಇಲ್ಲದೆ ಯಾವುದಾದ್ರೂ ರೆಕಮೆಂಡೇಷನ್ ಅಂದರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಾಗ ಅಥವಾ ಪರಕೀಯರ ದಾಳಿ ಆದಾಗ ಎಮರ್ಜೆನ್ಸಿ ತರುವಂಥದ್ದು ಒಂದು ಆ್ಯಕ್ಟ್ ಇತ್ತು, ಕಾನೂನಲ್ಲಿ ಅವಕಾಶ ಇತ್ತು. ಆದರೆ ಹೋಮ್ ಡಿಪಾರ್ಟ್ಮೆಂಟಿನ ರೆಕಮೆಂಡೇಷನ್ ಇಲ್ಲದೆ ರಾತ್ರೋರಾತ್ರಿ ರಾಷ್ಟ್ರಪತಿಗಳು ಅದಕ್ಕೆ ಸೈನ್ ಹಾಕಿ ಇಡೀ ಭಾರತವನ್ನು ಒಂದು ಇಂದಿರಾ ಗಾಂಧಿಯವರ ಕೊಫೆಮುಷ್ಟಿಯಲ್ಲಿ ಇಟ್ಕೊಂಡಿದ್ದು ನಾವು ನೋಡಿದ್ದೇವೆ. ಅದರ ವಿರುದ್ಧವಾದಂಥ ಹೋರಾಟವನ್ನು ಅವತ್ತು RSS, BJP, ಜನಸಂಘ, ಬೇರೆ ಬೇರೆ ಸಂಸ್ಥಾ ಕಾಂಗ್ರೆಸ್, ಈ ಥರ ಕಮ್ಯುನಿಸ್ಟ್ ಪಾರ್ಟಿ ಇವೆಲ್ಲನೂ ಕೂಡ ಅವತ್ತು ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ವಿರುದ್ಧವಾಗಿ ಹೋರಾಟ ಮಾಡಿದರು. ಇವತ್ತು ಖರ್ಗೆ ಅವರು ಹೇಳಿದ್ದಾರೆ 50 ವರ್ಷ ಹಿಂದೆ ಆಗೋಗಿತ್ತು, ಈಗ ಅಘೋಷಿತ ಎಮರ್ಜೆನ್ಸಿ ಇದೆ ಅಂತ. ನಾನು ಖರ್ಗೆ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಘೋಷಿತ ಸರ್ವಾದಿ ಇದು ತುರ್ತು ಪರಿಸ್ಥಿತಿ ಇದ್ದರೆ ನೀವು ಪಾರ್ಲಿಮೆಂಟಲ್ಲಿ ಹೆಂಗೆ ಬಾಯಿ ಬಡ್ಕೊತಾ ಇದ್ದೀರಲ್ಲ, ಅನಾಗರಿಕವಾಗಿ ವರ್ತನೆ ಮಾಡ್ತಾ ಇದ್ದಲ್ಲ ಪಾರ್ಲಿಮೆಂಟಲ್ಲಿ, ರಾಜ್ಯಸಭೆಯಲ್ಲಿ ಅನಾಗರಿಕವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಅವಕಾಶ ಕೊಟ್ಟವರು? ಇದೇ ಮೋದಿಯವರೇ ಅವಕಾಶ ಕೊಟ್ಟವರು. ಅಂದರೆ ಮಾತಾಡುವಂಥ ಹಕ್ಕನ್ನು ಕೊಟ್ಟವರು ಮೋದಿ, ಮಾತಾಡುವಂಥ ಹಕ್ಕನ್ನು ಕಸ್ಕೊಂಡವರು ಕಾಂಗ್ರೆಸ್ ಅವರು. ಅದರಿಂದ ಮೋದಿಯವರಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ದೇಶದ ಮುಂದೆ ತಲೆ ತಗ್ಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇದನ್ನು ನಾವು ಖಂಡಿಸ್ತೀರಿ. ಇದರ ವಿರುದ್ಧ ನಿರಂತರ ಹೋರಾಟವನ್ನು ನಾವು ಮಾಡ್ತೀವಿ. ಯಾಕಂದರೆ ನಾವು ಸಾವಿರಾರು ಜನ ಸತ್ತೋಗಿದ್ದಾರೆ, ಆದರೆ ಬದುಕಿರೋವಂಥವ್ರು ಕೂಡ ಇವತ್ತು ಆ ನೆನಪನ್ನು, ಆ ಕರಾಳ ದಿನಗಳನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಈ ಪರಿಸ್ಥಿತಿಗೆ ತಂದಂಥ ದೇಶವನ್ನು, ಸಂವಿಧಾನವನ್ನು ಕೈಗೆ ತೆಗೆದುಕೊಂಡು ಬುಡಮೇಲು ಮಾಡಿದಂಥ ಯಾವುದಾದ್ರೂ ಪಾರ್ಟಿ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್. ಅದಕ್ಕೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದ್ದರೆ ಅವರಿಗೆ ಕ್ಷಮೆ ಯಾಚಿಸಲೇಬೇಕು. ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಲ್ಲಿ ಸಿದ್ದರಾಮಯ್ಯನವರು ಕ್ಷಮೆ ಯಾಚಿಸಬೇಕು ಅಂತೇಳಿ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಅವ್ರಿಗೆ ಕಳೆದ 20 ವರ್ಷದಲ್ಲಿ ಚನ್ನಪಟ್ಟಣಕ್ಕೆ ಅವ್ರು ಹೆಜ್ಜೆನೇ ಇಟ್ಟಿಲ್ಲ. ಚುನಾವಣೆ ಬಂದಿದೆ ಅಂತೇಳಿ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ಕಳೆದ ಬಾರಿ MLA ಚುನಾವಣೆಯಲ್ಲಿ ಅವರು ಬಂದಿದ್ದೆ ಅಲ್ಲಿ 20,000 ಓಟ್ ಅಷ್ಟೇ. ಈಗ ನಾಟಕ ಶುರು ಮಾಡಿದ್ದಾರೆ. ಈ ನಾಟಕವನ್ನು ಚನ್ನಪಟ್ಟಣ ಜನ ಭಾಳ ನೋಡ್ಬಿಟ್ಟಿದ್ದಾರೆ, DK ಶಿವಕುಮಾರ್ ನಾಟಕವನ್ನು. ಅದಕ್ಕೆ ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ಗಾಗಲಿ ಅವರ ತಮ್ಮ DK ಸುರೇಶ್ಗಾಗಲಿ ಜನ ಬೆಂಬಲ ಮಾಡಲ್ಲ. ಯಾಕಂದರೆ ಈಗಾಗಲೇ ಪಾರ್ಲಿಮೆಂಟಲ್ಲಿ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ಅದೇ ಚನ್ನಪಟ್ಟಣದಲ್ಲಿ ಸುಮಾರು 25-26 ಸಾವಿರ ಲೀಡ್ ಬಂದಿದೆ ಅಲ್ಲಿ. JDS ಮತ್ತು BJP ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಅಷ್ಟು ಮಾನ ಮರ್ಯಾದೆ ಹೋದ್ರೂ ಮತ್ತೆ ಚನ್ನಪಟ್ಟಣದ ಕಡೆ ಮುಖ ಮಾಡ್ತಾರೆ ಅಂದರೆ ಇವರೆಂಥ ಜನ ಅನ್ನೋದು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಅದರಿಂದ ಈ DK ಶಿವಕುಮಾರ್ ಅವರ ನಾಟಕ ಅವೆಲ್ಲ ಅಲ್ಲಿ ಏನು ನಡೆಯಲ್ಲ. BJP JDS ಅಭ್ಯರ್ಥಿ ಅಲ್ಲಿ ಗೆದ್ದೇ ಗೆಲ್ತಾರೆ.
ಏನು ಡಿಸಿಎಂ ಜಾಸ್ತಿ ಆಗಬೇಕು, ಡಿಸಿಎಂ ಜಾಸ್ತಿ ಆಗಬೇಕಂತ ಅದರಲ್ಲೇ ಕಾಲ ಕಳೀತಿದ್ದಾರೆ. ಅಲ್ಲ, ಕಾಂಗ್ರೆಸ್ಸಲ್ಲಿ ಅವತ್ತಿಂದ ಈ ಒಳಜಗಳ ಇದ್ದೇ ಇದೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಭಾಳಷ್ಟು ಕಡೆ ಸುಮಾರು 142 ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಲೀಡ್ ಬಂದಿದೆ. ಈ ಸರಿ 224ರಲ್ಲಿ 142 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಲೀಡ್ ಬಂದಿದೆ, ಬಿ ಜೆ ಪಿ ಮತ್ತು JDS. ಅದರಿಂದ ಮುಂದೆ ನಮ್ಮ ಸರ್ಕಾರ ಬರಲ್ಲ, ಏನನ್ನ ಆಗದಿದ್ರೆ ಇವಾಗೆ ಆಗಿಬಿಡ್ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರು. ಅದಕ್ಕೋಸ್ಕರ 5-6 ಜನ ಎದ್ದಿದ್ದಾರೆ. ಜಗಳ ಶುರುವಾಗಿದೆ. ಇದಕ್ಕೆಲ್ಲ ಮೂಲ ಸೂತ್ರಧಾರರು ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಯಾಕಂದರೆ ಅವ್ರ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ DCM ಮುನ್ನೆಲೆಗೆ ತಂದಿದ್ದಾರೆ. ಅವರಿಗೆ ಒಟ್ಟಿನಲ್ಲಿ DK ಶಿವಕುಮಾರ್ ಅವರ ತಮ್ಮನ್ನು ಸೋಲಿಸಿದ್ದಾಯಿತು. ಹಿಂದೆ ಪರಮೇಶ್ವರನ ಸೋಲಿಸಿದ್ರು, ಈಗ DK ಶಿವಕುಮಾರ್ ಅವ್ರನ್ನ ಸೋಲಿಸಿದ್ದಾರೆ. ಅವ್ರು CM ಸ್ಥಾನ ಗಟ್ಟಿ ಮಾಡೋಕ್ಕೋಸ್ಕರ ಈ ಉಪಮುಖ್ಯಮಂತ್ರಿಗಳ ಒಂದು ಆಟವನ್ನು ಸಿದ್ದರಾಮಯ್ಯನವರೇ ಮಾಡ್ತಾರೆ. ಅದರಿಂದ ಒಂದು ರೀತಿ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ಸಲ್ಲಿ ಆ ಒಗ್ಗಟ್ಟು ಇಲ್ಲ, ಗೊಂದಲ ಆಗಿದೆ, ಪೂರ್ತಿ ಅಭಿವೃದ್ಧಿ ಶೂನ್ಯ ಆಗಿದೆ. ಕಳೆದ 1 ವರ್ಷ 1 ತಿಂಗಳಾಯಿತು, ಒಂದೇ ಒಂದು ಅಭಿವೃದ್ಧಿ ಕಲ್ಲೂ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಹಣ ಕೊಡೋಕ್ಕೆ ಹಣನೇ ಇಲ್ಲ ಇವತ್ತು. ಈಗ ತೆರಿಗೆಗಳಾಗ್ತಾ ಇದ್ದಾರೆ, ಟ್ಯಾಕ್ಸ್ಗಳು, ಹಾಲಿನ ಮೇಲೆ ತೆರಿಗೆ, ಎಲೆಕ್ಟ್ರಿಸಿಟಿ ತೆರಿಗೆ, ಪೆಟ್ರೋಲ್ ಡೀಸೆಲ್ ತೆರಿಗೆ, ಮುಂದೆ ಬಸ್ ದರ ಏರಿಕೆ ಮಾಡೋಕ್ಕೂ ಆಗಲೇ ಹುನ್ನಾರ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಆದಮೇಲೆ ಬಸ್ ದರನೂ ಏರಿಕೆ ಮಾಡ್ತಾರೆ. ಅದಕ್ಕೆ ರಾಜ್ಯದ ಜನ ಎಚ್ಚರ ಇರಬೇಕು. ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಇವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಕಾಂಗ್ರೆಸ್ ಅವರು. ಒಬ್ಬ ಅಭ್ಯರ್ಥಿನ ಗೆಲ್ದಂಗೆ ನೋಡ್ಕೊಬೇಕು. ಆಗ ಇವರು ಈ ಬೆಲೆ ಏರಿಕೆ ಏನಿದೆ ಅದನ್ನು ಬಿಡ್ತಾರೆ. ಇಲ್ಲಾಂದರೆ ಬೆಲೆ ಏರಿಕೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದರಿಂದ ರಾಜ್ಯದ ಜನ ಈ ಕಾಂಗ್ರೆಸ್ಸಿನ ಕುತಂತ್ರಿ ಬುದ್ಧಿ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ. ಸೋಮಣ್ಣವರು ಅರಮನೆ ಮೈದಾನದಲ್ಲಿ ಒಂದು ಮಾತು, ಚಿಕ್ಕೋಡಿ ಸೋಲಿಗೆ ವಿಶೇಷವಾದ ತನಿಖೆ ಆಗಬೇಕು, ಅದ್ರ ಜೊತೆಗೇನೆ 5 ಲಿಂಗಾಯತ ಸಂಸದರು ಸೋತಿರುವಂಥದ್ದು. ಇದು ಇಂಡೈರೆಕ್ಟ್ ಆಗಿ ಅವ್ರು ವಿಜೇಂದ್ರ ಯಡಿಯೂರಪ್ಪ ಅವರು ಇರ್ತಾನೆ ಆ ಥರ ಮಾತಾಡ್ತಾರೆ. ಅಲ್ಲ, ಸೋಮಣ್ಣವರು ಈ 5 ಲಿಂಗಾಯತ ಕ್ಷೇತ್ರದಲ್ಲಿ ಸೋತಿರೋ ಬಗ್ಗೆ ಅವರ ಮನದಾಳ ಮಾತುಗಳನ್ನು ಹೇಳಿದ್ದಾರೆ, ಅಲ್ಲಿ ಸಭೆಯಲ್ಲೇ ಹೇಳಿದ್ದಾರೆ. ಸೊ ಇದೆಲ್ಲನೂ ಕೂಡ ಪಕ್ಷದ ಆಂತರಿಕ ವಿಚಾರ. ಇದನ್ನು ನಾನು ವೇದಿಕೆಯಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ. ಸೋಮಣ್ಣವ್ರು ಏನು ಮಾತಾಡಿದಾರೋ ಅದನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀರಿ. ಈ ಸೋಲಿಗೆ ಏನು ಕಾರಣ, ಸೋಲಾಗಕ್ಕೆ ಯಾರ್ಯಾರು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು, ಅದು ದಾವಣಗೆರೆ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೀದರ್ ಇರ್ಬೋದು, ಕಲಬುರಗಿಯಲ್ಲಿರ್ಬೋದು. ಕಲಬುರಗಿಯ ನಮ್ಮ ಮಾಜಿ MP ಅವರು ಕೂಡ ನನ್ನ ಹತ್ರ ಬಂದು ಭೇಟಿ ಮಾಡಿದರು. ಕುಬಾ ಅವರು ನನ್ನ ಹತ್ರ ಭೇಟಿ ಮಾಡಿ ಮಾತಾಡಿದ್ದಾರೆ, ನನ್ನ ಹತ್ರ ಅವರು ಹತ್ರ ಮಾತಾಡಿದ್ದಾರೆ. ಇವೆಲ್ಲವೂ ಕೂಡ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಲೋಕಸಭೆ ಚುನಾವಣೆ ಮುನ್ನ, ಲೋಕಸಭೆ ಚುನಾವಣೆ ಆದ ನಂತರ ಸರ್ಕಾರ ಪತನ ಆಗುತ್ತೆ ಅಂತೇಳಿ ಭಾಳ ಉತ್ಸಾಹದಿಂದ ಎಲ್ಲ ನಾಯಕರು ಹೇಳಿದ್ರು. ಚುನಾವಣೆ ಮುಗಿದು ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಸೇಫ್ ಇದೆ ಹಂಗಾರೆ ಸರ್? ಇಲ್ಲ, ನಾವು ಸರ್ಕಾರ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರ ಕಾಂಗ್ರೆಸ್ ಅವರೇ ಬೀಳಿಸ್ತಾರೆ ಅಂತ ಈಗ ಆಗಿದೆಯಲ್ಲ. DCMಗಳ ಬೇಡಿಕೆ ಆಗಿದೆ, ಮತ್ತು ಗಲಾಟೆ ಶುರುವಾಗ್ತೈತೆ. ಮತ್ತು ಸಿದ್ದರಾಮಯ್ಯನ ತೆಗಿಯೋಕ್ಕೆ DK ಶಿವಕುಮಾರ್ ಅವರು ಆಲ್ರೆಡಿ ಸಂಚಾಕಿ ಕೂತಿದ್ದಾರೆ. ಸೊ ಇವೆಲ್ಲ ಬೆಳವಣಿಗೆಯಿಂದ ಈ ಸರ್ಕಾರ ಬಿದ್ದೋಗ್ತೈತೆ ಅನ್ನೋದು ಎಲ್ಲರ ಭಾವನೆ. ಮತ್ತು ಅದೇ ರೀತಿ ಆಗೇ ಆಗುತ್ತೆ. ಈ ಸರ್ಕಾರ ಭಾಳ ದಿನ ಉಳಿಯೋವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ತೆರಿಗೆಗಳ ಭಾರ ಜನಗಳ ಮೇಲೆ ಹೊರೆ ಆಗ್ತಾ ಇದ್ದಾರೆ. ದಲಿತರ 187 ಕೋಟಿ ರೂಪಾಯಿ ಹಣವನ್ನು ಟಕ್ ಅಂತ ಹೇಳಿ ಬೇನಾಮಿ ಅಕೌಂಟ್ ಬಾರು ವೈನ್ ಸ್ಟೋರ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ. ಕರ್ನಾಟಕದಲ್ಲಿ ನಿರಂತರವಾಗಿ ಕೊಲೆ ಸುಲಿಗೆ ನಡೀತಾನೇ ಇದೆ. ಇಲ್ಲಿ ಯಾರು ಗೃಹ ಸಚಿವರು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾರು ನಡೆಸ್ತಾ ಇದ್ದಾರೆ ಗೃಹ ಇಲಾಖೆನೂ ಅರ್ಥ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಕಾನೂನು ವ್ಯವಸ್ಥೆ ಕುಸಿದೋಗಿ ಜನಕ್ಕೆ ನಂಬಿಕೆನೇ ಹೊರಟೋಗಿದೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಬದುಕಿದೆಯಾ ಸತ್ತಿದೆಯಾ? ಅದರಿಂದ ಇದನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಈ 187 ಕೋಟಿ ಲಪ್ಟಾಯಿಸಿದಾರಲ್ಲ, ಇದನ್ನು ನಾವು ತಗೊತಾ ಇದ್ದೀರಿ.
ಅದೇ ರೀತಿ ಕಾನೂನು ಸುವ್ಯವಸ್ಥೆ ಬೆಳಗಾವಿಯಿಂದ ಹಿಡಿದು ಬೆಳಗಾವಿಯ ಕೊಲೆಗಳು ಸರಣಿ ಕೊಲೆಗಳಾಗ್ತಾ ಇದೆ, ಬೆಳಗಾವಿಯಿಂದ ಹಿಡಿದು ಕೋಲಾರದವರೆಗೂ ಈ ಥರ ಕೊಲೆ ಸುಲಿಗೆ ಅತ್ಯಾಚಾರಗಳು ಏನಾಗ್ತಾ ಇದೆ ಇದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಅದೇ ರೀತಿ ಕುಡಿಯೋ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ ಸರ್ಕಾರ, ಎಲ್ಲ ಕಡೆ ಈಗ ಕಾಲರ ಬಂದು ಜನ ಸಾಯ್ತಾ ಇದ್ದಾರೆ. ಇವತ್ತೂ ಕೂಡ ಪತ್ರಿಕೆಯಲ್ಲಿ ನಾನು ನೋಡಿದೆ, ಇವತ್ತೂ ಕೂಡ ತುಮಕೂರಲ್ಲಿ, ಬೆಳಗಾವಿಯಲ್ಲಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ಕಲುಷಿತ ನೀರು ಕುಡಿದು ಸತ್ತಿರೋದನ್ನು ಇವತ್ತು ಇದೆ. ಅಂದರೆ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ, ಅಷ್ಟು ಹಣ ಇಲ್ಲ ಇರೋದು. ನೆನ್ನೆ ನಾನು ನೋಡ್ತಾ ಇದ್ದೀನಿ, ಹಣ ಇಲ್ದಿರ ಮಕ್ಕಳ ಕೈಲಿ ಶೌಚಾಲಯನ ಕ್ಲೀನ್ ಮಾಡಿರೋದು ನೋಡಿದ್ದೀವಿ ಕೋಲಾರದಲ್ಲಿ. ಇವತ್ತು ಕೂಡ ಕನಕಪುರದಲ್ಲಿ ಶಾಲಾ ಮಕ್ಕಳನ್ನು ಬಿಟ್ಟು ಟ್ಯಾಂಕರ್ಗಳನ್ನ ಕ್ಲೀನ್ ಮಾಡಿದ್ದಾರೆ, ಅದು 10 ಅಡಿ ಟ್ಯಾಂಕರ್ಗಳು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಅಂದರೆ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ. ಇರೋ ಹಣವನ್ನೆಲ್ಲ ಕಾಂಗ್ರೆಸ್ಸಿನ ನಾಯಕರುಗಳು ಮುಖ್ಯಮಂತ್ರಿಯಿಂದ ಸೇರಿ ಲೂಟಿ ಮಾಡೋಕ್ಕೆ ಇಳಿದಿದ್ದಾರೆ. ಇಂಥ ಸರ್ಕಾರ ಒಂದು ನಿಮಿಷನೂ ಕೂಡ ಅಧಿಕಾರದಲ್ಲಿರುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.